ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳುವ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ನಮ್ಮ ಪರೀಕ್ಷೆಗೆ ಅಭ್ಯಾಸವನ್ನು ಮಾಡ್ತಾ ಹೋಗುವ. ಇದರಲ್ಲಿ 5 ಅಂಕದಲ್ಲಿ ಬಂದಿರುವಂಥ ಪ್ರಶ್ನೆಗಳು ಗೃಹಸ್ಥಾಶ್ರಮ, ಬಹುಪತಿತ್ವ, ತರವಾಡು ಎಂದರೇನು, ಅಲ್ಪಸಂಖ್ಯಾತರು ಎಂದರೆ ಯಾರು, ಸ್ತ್ರೀವಾದದ ಅರ್ಥವನ್ನು ತಿಳಿಸಿ, ಸಾಮಾಜಿಕ ಶಾಸನಗಳ ಗುರಿಗಳನ್ನು ತಿಳಿಸಿ. ಇಲ್ಲಿ 5 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆಗಳನ್ನು ನೀವು ಕೊನೆಯದಾಗಿ ಓದ್ಕೊಳ್ಬೇಕು. ಯಾಕಂದರೆ ನೀವು 10 ಅಂಕದ್ದು 15 ಅಂಕದ್ದು ಓದ್ತಾ ಇರಬೇಕಾದ್ರೆ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳು ಅಲ್ಲಿ ನಮಗೆ ಸಿಗ್ತಾ ಹೋಗ್ತದೆ. 5 ಅಂಕದ ಪ್ರಶ್ನೆಗಳೆಲ್ಲ ನಡುವಲ್ಲಿ ನಮಗೆ ಆ ಪ್ರಶ್ನೆಗಳು ನಮಗೆ ಸಿಗುವಾಗ ಅದನ್ನು ನಾವು ನೋಡಿಕೊಂಡ್ರೆ ಆಯಿತು. ಮೊದಲಿಗೆ ನಾವು 10 ಅಂಕದ ಪ್ರಶ್ನೆ ಹಾಗೆ 15 ಅಂಕದ ಪ್ರಶ್ನೆಯನ್ನು ನೋಡುವ. ಮೊದಲಿಗೆ ಇಲ್ಲಿ ಹಿಂದೂ ವಿವಾಹದಲ್ಲಿನ ಇತ್ತೀಚಿನ ಪ್ರವೃತ್ತಿಯನ್ನು ಪರಿಶೀಲಿಸಿ ಅಂತ 10 ಅಂಕಕ್ಕೆ ಕೇಳಿದ್ದಾರೆ. ಹಿಂದೂ ವಿವಾಹದಲ್ಲಿ ಇತ್ತೀಚಿನ ಪ್ರವೃತ್ತಿ ಏನು? ಹಿಂದೂ ವಿವಾಹವನ್ನು ನೋಡ್ಕೊಳ್ಳಿ. ಹಿಂದೂ ವಿವಾಹ ಅಂತ ಬರುವಂಥದ್ದು ಘಟಕ 4ರಲ್ಲಿ ಪುಟ ಸಂಖ್ಯೆ 67 ತೆಗೆಯುವ. ಪುಟ ಸಂಖ್ಯೆ 67ರಲ್ಲಿ ಹಿಂದೂ ವಿವಾಹ ಇರುವಂಥದ್ದು. ಹಿಂದೂ ವಿವಾಹದಲ್ಲಿ ಅವರು ಕೊಟ್ಟಿರುವ ಪ್ರಕಾರ ಹಿಂದೂ ವಿವಾಹದ ಸಾಂಪ್ರದಾಯಿಕ ಪ್ರಕಾರಗಳನ್ನು ಕೊಟ್ಟಿದ್ದಾರೆ, ವಿವಾಹದ ನಿಯಮಗಳನ್ನು ಕೊಟ್ಟಿದ್ದಾರೆ, ಸಾಂಪ್ರದಾಯಿಕ ಮಾರ್ಗಗಳ ಬಗ್ಗೆ ಕೊಟ್ಟಿದ್ದಾರೆ. ಒಂದು ಪವಿತ್ರ ಬಂಧನ ಸಂಸ್ಕಾರವಾಗಿ ಹಿಂದೂ ವಿವಾಹ ಇತ್ತೀಚಿನ ಪ್ರವೃತ್ತಿ ಅಂತ ಕೇಳಿದ್ದಾರೆ. ನಮಗೆ ಅಲ್ಲಿ ಕೇಳಿರುವಂಥ ಪ್ರಶ್ನೆ ಹಿಂದೂ ವಿವಾಹದಲ್ಲಿನ ಇತ್ತೀಚಿನ ಪ್ರವೃತ್ತಿಯನ್ನು ಪರಿಶೀಲಿಸಿ ಅಂತ ಕೇಳಿದ್ದಾರೆ. ನಮಗೆ ಬೇಕಾಗಿರುವಂಥದ್ದು ಇದೆ, 4.6ರಲ್ಲಿದೆ ನೋಡಿ, ಹಿಂದೂ ವಿವಾಹದ ಇತ್ತೀಚಿನ ಪ್ರವೃತ್ತಿ. ಸ್ವತಂತ್ರ ನಂತರ ಭಾರತದ ಹಿಂದೂ ವಿವಾಹ ಪದ್ಧತಿಯಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗ್ತಾನೆ ಹೋಗಿದೆ. ಈ ವಿವಾಹದೊಂದಿಗೆ ಇರುವಂತಹ ಸಂಬಂಧದ ಮೂಲಭೂತ ಧಾರ್ಮಿಕ ನಂಬಿಕೆಗಳು ಮುರಿಯದಿದ್ದಾಗ್ಯೂ ಅದರ ಆಚರಣೆಗಳು, ಅದರ ಪದ್ಧತಿಗಳು ಹಾಗೂ ವಿಧಗಳು ಬದಲಾವಣೆಗೊಳ್ತದೆ. ವಿವಾಹದ ಇತ್ತೀಚಿನ ಪ್ರವೃತ್ತಿಯಲ್ಲಿ ಏನೆಲ್ಲ ಆಗಿದೆ, ಏನೆಲ್ಲ ಉಂಟಾಗಿದೆ ಎನ್ನುವಂಥದ್ದನ್ನು ನೋಡುವ. ಇದರಲ್ಲಿ 7 ಪಾಯಿಂಟ್ಸ್ಗಳನ್ನು ನಾವು ಕಾಣ್ಬೋದು. ಹಿಂದೂ ವಿವಾಹದಲ್ಲಿನ ಇತ್ತೀಚಿನ ಪ್ರವೃತ್ತಿ ಅಂತ ಬಂದಾಗ 7 ಪಾಯಿಂಟ್ಸ್ಗಳನ್ನು ನಾವು ಅದರಲ್ಲಿ ಕಾಣ್ತೇವೆ. 1, ವಿವಾಹದ ಬಗೆಗಳು ಕಣ್ಮರೆಯಾಗಿರುವುದು, ವಿವಾಹದ ಗುರಿ ಅಥವಾ ಉದ್ದೇಶದಲ್ಲಿ ಬದಲಾವಣೆ, ಸಂಗಾತಿಯ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಬದಲಾವಣೆ, ವಿವಾಹದ ವಯಸ್ಸಿನಲ್ಲಿ ಬದಲಾವಣೆ, ವಿವಾಹದ ಸ್ಥಿರತೆಯಲ್ಲಿ ವ್ಯತ್ಯಯ, ವಿವಾಹದ ಆರ್ಥಿಕ ಅಂಶದಲ್ಲಿ ಬದಲಾವಣೆ, ವಿಚ್ಛೇದನ ಮತ್ತು ಪರಿತ್ಯಜಿಸುವಿಕೆಯಲ್ಲಿ ಹೆಚ್ಚಳ ಆಗಿರುವಂಥದ್ದು. ಇದೆಲ್ಲ ಕೂಡ ನಮ್ಮ ಹಿಂದೂ ವಿವಾಹದಲ್ಲಿ ಆಗಿರುವಂತಹ ಬದಲಾವಣೆಗಳು ಅಥವಾ ಇತ್ತೀಚಿನ ಪ್ರವೃತ್ತಿ ಅಂತ ಹೇಳ್ಬೋದು. ಏನೆಲ್ಲ ಉಂಟಾಗಿದೆ ಇತ್ತೀಚಿನ ಪ್ರವೃತ್ತಿ? ಈಗ ಇದರಲ್ಲಿ 7 ಪಾಯಿಂಟ್ಸ್ಗಳು, ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ, ನೀವು ಕೂಡ ಜೊತೆಯಾಗಿ ಹೇಳಿ. ವಿವಾಹದ ಬಗೆಗಳು ಕಣ್ಮರೆಯಾಗಿರುವುದು, ವಿವಾಹದ ಬಗೆಗಳು ಕಣ್ಮರೆಯಾಗಿರುವುದು. 2, ವಿವಾಹದ ಗುರಿ ಅಥವಾ ಉದ್ದೇಶದಲ್ಲಿ ಬದಲಾವಣೆ, ವಿವಾಹದ ಗುರಿ ಅಥವಾ ಉದ್ದೇಶದಲ್ಲಿ ಬದಲಾವಣೆ. 3, ಸಂಗಾತಿಯ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಬದಲಾವಣೆ, ಸಂಗಾತಿಯ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಬದಲಾವಣೆ. 4, ವಿವಾಹದ ವಯಸ್ಸಿನಲ್ಲಿ ಬದಲಾವಣೆ. 5, ವಿವಾಹದ ಸ್ಥಿರತೆಯಲ್ಲಿ ವ್ಯತ್ಯಯ, ವಿವಾಹದ ಆರ್ಥಿಕ ಅಂಶದಲ್ಲಿ ಬದಲಾವಣೆ, ವಿಚ್ಛೇದನ ಮತ್ತು ಪರಿತ್ಯಜಿಸುವಿಕೆಯಲ್ಲಿ ಹೆಚ್ಚಳ ಆಗಿರುವಂಥದ್ದು. ಇದರ ವಿವರಣೆಯನ್ನು ತಿಳಿತಾ ಹೋಗುವ. ಹಿಂದೂ ವಿವಾಹದ ಇತ್ತೀಚಿನ ಪ್ರವೃತ್ತಿ ನಾವು 10 ಅಂಕದ ಪ್ರಶ್ನೆಯಾಗಿ ಬಂದಿರುವಂಥದ್ದು ಹಿಂದೂ ವಿವಾಹದ ಇತ್ತೀಚಿನ ಪ್ರವೃತ್ತಿ. ಮೊದಲನೇದಾಗಿ ವಿವಾಹದ ಬಗೆಗಳು ಕಣ್ಮರೆಯಾಗಿದೆ. ಇಲ್ಲಿ ಪಾಯಿಂಟ್ಸೇ ನಮಗೆ ತಿಳಿಸ್ತದೆ. ವಿವಾಹದಲ್ಲಿ ಮೊದಲಿನ ಕಾಲದಲ್ಲಿ ತುಂಬ ಹಿಂದೆ ನಾವು ನೋಡಿದರೆ ಅಥವಾ ನಮ್ಮ ಅಜ್ಜಿಯ ಕಾಲದಲ್ಲಿ ಕೂಡ ನೋಡಿದರೆ ವಿವಾಹದಲ್ಲಿ ಬೇರೆ ಬೇರೆ ಬಗೆಗಳಿತ್ತು, ಬೇರೆ ಬೇರೆ ರೀತಿಗಳಿತ್ತು. ಅಲ್ಲಿ ಕೆಲವೊಂದು ರೂಢಿಗಳೆಲ್ಲ ಇದ್ದವು. ಅದೆಲ್ಲ ಕೂಡ ಬದಲಾವಣೆ ಆಗಿದೆ, ಅದೆಲ್ಲ ಕೂಡ ಕಣ್ಮರೆಯಾಗಿದೆ. ಹಿಂದೂ ವಿವಾಹದ ಸಾಂಪ್ರದಾಯಿಕ ಬಗೆಗಳು ಕೂಡ ಬದಲಾವಣೆ ಆಗಿರುವಂಥದ್ದು. ಮೊದಲು ನಾವು ನೋಡಿದರೆ ಈಗ ನಮ್ಮ ಹಿಂದಿನ ತಲೆಮಾರು ಅಥವಾ ನಮ್ಮ ಅಜ್ಜ ಅಜ್ಜಿ ಮುತ್ತಜ್ಜಿಯರ ಕಾಲದಲ್ಲಿ ಎಲ್ಲ ನಾವು ನೋಡಿದರೆ ಬಹು ವಿವಾಹವಾಗುವಂಥದ್ದು, ಬಹುಪತಿತ್ವ ಆಗುವಂಥದ್ದು, ಬಹುಪತ್ನಿತ್ವವನ್ನು ಮಾಡಿಕೊಳ್ಳುವಂಥದ್ದು, ತುಂಬ ಜನರನ್ನು ಮದುವೆ ಆಗುವಂಥದ್ದು ಅದೆಲ್ಲ ಇತ್ತು. ಆದರೆ ಕಾಲಕ್ರಮೇಣ ಅದು ಬದಲಾವಣೆ ಆಗ್ತಾ ಅದು ಮರೆಯಾಗ್ತಾ ಹೋಯಿತು. ಕಾನೂನು ಸಹ ಇದನ್ನು ನಿರ್ಬಂಧಿಸಿದೆ. ಈಗ ಭಾರತದಲ್ಲಿ ಏಕಸಂಗಾತಿ ವಿವಾಹ ಮಾತ್ರ ಚಾಲ್ತಿಯಲ್ಲಿರುವಂಥದ್ದು. ಇನ್ನು 2ನೇ ಪಾಯಿಂಟ್ ಬಂದಾಗ ವಿವಾಹದ ಗುರಿ ಅಥವಾ ಉದ್ದೇಶದಲ್ಲಿ ಬದಲಾವಣೆ. ಮೊದಲಿನ ಕಾಲವನ್ನು ನಾವು ಹೋಲಿಸಿದರೆ ವಿವಾಹದ ಗುರಿ
ಆಗಿನ ಕಾಲದ ವಿವಾಹದ ಗುರಿ ಬೇರೆ ಇತ್ತು, ಈಗಿನ ಕಾಲದ ಗುರಿ ಬೇರೆ ಇದೆ. ವಿವಾಹದ ಉದ್ದೇಶಗಳಲ್ಲಿ ಬದಲಾವಣೆ ಆಗ್ತಾ ಹೋಯಿತು. ಸಾಂಪ್ರದಾಯಿಕ ಹಿಂದೂ ವಿವಾಹವು ಧರ್ಮವನ್ನು ಅದರ ಪ್ರಾಥಮಿಕ ಹಾಗೂ ಮುಖ್ಯ ಉದ್ದೇಶವನ್ನಾಗಿ ಪರಿಗಣಿಸಿ ಹಿಂದೂ ವಿವಾಹವು ಧಾರ್ಮಿಕ ಕ್ರಿಯೆಗಳಿಗಾಗಿ ನಡೆಯುತ್ತಾ ಇದೆ. ತಮ್ಮ ವಿರುದ್ಧದ ಲಿಂಗದ ವ್ಯಕ್ತಿಯೊಡನೆ ಜೀವನ ಪೂರ ಸಾಂಗತ್ಯ ಬಯಸಿ ವಿವಾಹವಾಗುತ್ತಾರೆ. ಇಂದು ಮೋಕ್ಷವನ್ನು ಪಡೆಯಲು ಗಂಡು ಸಂತಾನವಿರಬೇಕೆಂಬುದನ್ನು ಯಾರೂ ನಂಬುವುದಿಲ್ಲ. ಈಗ ಹಿಂದಿನ ಕಾಲದಲ್ಲೆಲ್ಲ ಯಾವ ಒಂದು ನಂಬಿಕೆ ಇತ್ತು ಅಂತ ಹೇಳಿದರೆ ಗಂಡು ಸಂತಾನ ಆದರೆ ಮಾತ್ರ ನಮಗೆ ಮೋಕ್ಷ ಅಂತ ಇತ್ತು. ಆದರೆ ಈಗ ಅದನ್ನು ಯಾರೂ ಕೂಡ ನಂಬುವುದಿಲ್ಲ, ನಂಬುವುದು ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಮೋಕ್ಷವನ್ನು ಪಡೆಯಲು ಗಂಡು ಸಂತಾನವಿರಬೇಕೆಂಬುದು ಯಾರೂ ಕೂಡ ನಂಬುವುದಿಲ್ಲ. ಅದು ಇತ್ತೀಚಿನ ಆದಂಥ ಬದಲಾವಣೆ, ಅದು ಈಗಿನ ಪ್ರವೃತ್ತಿ, ಇತ್ತೀಚಿನ ಪ್ರವೃತ್ತಿ. ಪ್ರಸ್ತುತ ಭಾರತದಲ್ಲಿ ಸ್ತ್ರೀಯು ಸಹ ಸಾಮಾಜಿಕವಾಗಿ ಆರ್ಥಿಕವಾಗಿ ಈಗ ಸ್ವತಂತ್ರಳಾಗಿದ್ದು ಪುರುಷನ ದಬ್ಬಾಳಿಕೆಯನ್ನು ಅವಳು ಸಹಿಸುವುದಿಲ್ಲ. ಒಮ್ಮೆಗೆ ಅನೇಕ ಸ್ತ್ರೀಯರನ್ನು ಅಥವಾ ಪುರುಷರನ್ನು ವಿವಾಹವಾಗುವುದನ್ನು ಈಗ ಕಾನೂನು ಏನು ಮಾಡಿದೆ, ನಿರ್ಬಂಧವನ್ನು ಮಾಡಿದೆ. ಇನ್ನು ಸಂಗಾತಿಯ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಬದಲಾವಣೆ. ಸಂಗಾತಿಯ ಆಯ್ಕೆ ಮಾಡುವ ಪ್ರಕ್ರಿಯೆ ಕೂಡ ಬದಲಾವಣೆ ಆಗಿದೆ. ಈಗ ಮೊದಲಿನ ಕಾಲವನ್ನು ನೋಡಿದರೆ ಸಂಗಾತಿಯನ್ನು ಆಯ್ಕೆ ಮಾಡಲಿಕ್ಕೆ ಆಪ್ಷನ್ನೇ ಇಲ್ಲ. ಅಲ್ಲಿ ಏನು ಮಾಡ್ತಾರೆ, ಹಿರಿಯರ ಮಾತುಕತೆಯನ್ನು ಮಾಡ್ತಾರೆ, ತಂದೆ ತಾಯಿಯರು ಮಾತುಕತೆ ಮಾಡ್ತಾರೆ, ಹಿರಿಯರೆಲ್ಲ ಮಾತನಾಡಿ ಅವರಿಗೆ ಇವರು ಅಂತ ಮದುವೆ ಮಾಡಿಸ್ತಾರೆ ಹೊರತು ಅಲ್ಲಿ ಹುಡುಗಿಯನ್ನೆಲ್ಲ ಆಗಲಿ ಹುಡುಗನಲ್ಲಾಗಲಿ ಯಾವ ರೀತಿಯಲ್ಲಿ ಅವರ ಒಂದು ಒಪ್ಪಿಗೆಯನ್ನು ಅವರು ಪಡ್ಕೊಳ್ಳೋದಿಲ್ಲ. ಈ ರೀತಿ ಆಗಿತ್ತು. ಆದರೆ ಈಗಿನ ಕಾಲ ತುಂಬ ಬದಲಾವಣೆ ಆಗಿದೆ. ಅವರವರಿಗೆ ಇಷ್ಟ ಇದ್ದರೆ ಮಾತ್ರ, ಅಂದರೆ ಒಂದು ಗಂಡು ಮತ್ತು ಒಂದು ಹೆಣ್ಣಿಗೆ ಅವರಿಬ್ಬರಿಗೆ ಇಷ್ಟ ಇದ್ದರೆ ಮಾತ್ರ ವಿವಾಹವಾಗುವಂಥದ್ದು. ಹಿಂದೆ ವಿವಾಹಗಳು ಒಂದೇ ಜಾತಿ ಸಮೂಹದೊಳಗೆ ನಡೀತಾ ಇದ್ದವು. ಈಗ ಏನಾಗಿದೆ, ಜಾತಿಯಲ್ಲಿನ ಉಪಜಾತಿಯ ಜೊತೆಗೆ ಕೂಡ ಅಂತರ್ಜಾತೀಯ ವಿವಾಹಗಳು ನಡೀತಾನೇ ಇದೆ. 2, ತಮ್ಮ ಮಕ್ಕಳಿಗೆ ಸಂಗಾತಿಯನ್ನು ಆಯ್ಕೆ ಮಾಡುವ ವಿಚಾರದಲ್ಲಿ ಪೋಷಕರು ಹಿಂದಿನಷ್ಟು ಪ್ರಮುಖ ಪಾತ್ರ ವಹಿಸುತ್ತಿಲ್ಲ. ಯುವಜನರು ತಮಗೆ ಸೂಕ್ತವೆನ್ನಿಸುವಂಥ ಸಂಗಾತಿಯನ್ನು ಅವರೇ ಆಯ್ಕೆಯನ್ನು ಮಾಡಿಕೊಳ್ತಾರೆ. ಆಯ್ಕೆಯ ಬಗೆಯಲ್ಲೂ ಬದಲಾವಣೆಗಳಾಗಿದ್ದು ಹಿಂದಿನಂತೆ ಕುಟುಂಬದ ಹಿನ್ನೆಲೆ ನೋಡಿ ವಿವಾಹವಾಗುವ ಮನಸ್ಥಿತಿ ಇಲ್ಲ. ಈಗ ಏನಾಗಿದೆ, ಕುಟುಂಬದ ಹಿನ್ನೆಲೆ ನೋಡುವಂಥದ್ದು, ಅವರನ್ನು ನೋಡುವಂಥದ್ದು, ಮನೆ, ಇದೆಲ್ಲ ಯಾವುದೂ ಇಲ್ಲ. ಈಗ ಎಲ್ಲ ಕೂಡ ಏನಾಗಿದೆ, ಪ್ರೇಮ ವಿವಾಹಗಳ ಸಂಖ್ಯೆ ಹೆಚ್ಚಿದೆ. ವೈವಾಹಿಕ ಜಾಲತಾಣಗಳು, ಪತ್ರಿಕಾ ಜಾಹೀರಾತುಗಳು ವಧುವರರ ಅನ್ವೇಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇನ್ನು 4ನೇ ಪಾಯಿಂಟ್ ನೋಡಿದರೆ ವಿವಾಹದ ವಯಸ್ಸಿನಲ್ಲಿ ಬದಲಾವಣೆ. ವಿವಾಹದ ವಯಸ್ಸಿನಲ್ಲಿ ಬದಲಾವಣೆಯಾಗಿದೆ. ಮೊದಲೆಲ್ಲ ಬಾಲ್ಯ ವಿವಾಹ ಅಂತ ಇತ್ತು. ತುಂಬ ಚಿಕ್ಕ ಪ್ರಾಯದಲ್ಲೆಲ್ಲ ವಿವಾಹವನ್ನು ಮಾಡಿಕೊಡ್ತಾಯಿದ್ರು. ಆದರೆ ನಂತರ ಕಾನೂನು ಬಂತು. ಕಾನೂನಿಗೆ ಏನು ಮಾಡಿದರು, 21 ವರ್ಷ ಹುಡುಗನಿಗೆ 18 ವರ್ಷ ಹುಡುಗಿಗೆ ಎನ್ನುವಂಥದ್ದನ್ನು ಮಾಡಿದರು. ಬಾಲ್ಯ ವಿವಾಹವನ್ನು ವಿರೋಧ ಕಾಯ್ದೆಯನ್ನು ಮಾಡಿದರು. ಬಾಲ್ಯ ವಿವಾಹವನ್ನು ಅದನ್ನು ವಿರೋಧ ಮಾಡಿದರು. ಆವಾಗ ಅದಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಈಗ ವಿವಾಹವಾಗುವಂತಿಲ್ಲ ಅಂತ ಮಾಡಿದ್ದಾರೆ. 5ನೇ ಪಾಯಿಂಟ್ ವಿವಾಹದ ಸ್ಥಿರತೆಯಲ್ಲಿ ವ್ಯತ್ಯಯ. ದಂಪತಿಗಳು ವಿಚ್ಛೇದನ ಪಡೆಯುವುದು ಕಾನೂನಿನ ಪ್ರಕಾರ ಸಾಧ್ಯವಿರುವುದು ವೈವಾಹಿಕ ಬಾಂಧವ್ಯ ಶಾಶ್ವತ ಎಂಬ ಹಿಂದಿನ ಕಲ್ಪನೆಗೆ ಧಕ್ಕೆ ತಂದಿದೆ. ಹಿಂದೂ ವಿವಾಹವು ಮುರಿಯಲಾದದ್ದು ಎಂದು ಪರಿಗಣಿಸುವ ಹಾಗಿಲ್ಲ. ಧಾರ್ಮಿಕ ಕ್ರಿಯೆಯಾಗಿ ಪರಿಗಣಿಸಲ್ಪಟ್ಟ ಹಿಂದೂ ವಿವಾಹ ಈಗ ಹೆಚ್ಚು ಲೌಕಿಕವಾಗಿದೆ. ಲಿಂಗ ಸಮಾನತೆಯ ಪರಿಕಲ್ಪನೆ ಸಹ ಕೆಲವೊಮ್ಮೆ ವಿವಾಹದ ಸ್ಥಿರತೆಯನ್ನು ಬಾಧಿಸುತ್ತದೆ. ವಿಧವಾ ವಿವಾಹ ಹಾಗೂ ವಿಚ್ಛೇದನೆಗಳು ಪಾತಿವ್ರತ್ಯದ ಪರಿಕಲ್ಪನೆಯನ್ನು ಕ್ಷೀಣಗೊಳಿಸುತ್ತಿದೆ. ಇನ್ನು 6ನೇ ಪಾಯಿಂಟ್ನಲ್ಲಿ ವಿವಾಹದ ಆರ್ಥಿಕ ಅಂಶದಲ್ಲಿ ಬದಲಾವಣೆಯಾಗಿದೆ. ವಿವಾಹವು ಆರ್ಥಿಕವಾಗಿ ಅತ್ಯಂತ ದುಬಾರಿ ಎನಿಸಬಹುದಾದ ಅಂಶಗಳನ್ನು ಒಳಗೊಳ್ಳುತ್ತದೆ. ಅಲಂಕಾರ, ಮೆರವಣಿಗೆ, ವಾದ್ಯ, ವಿಡಿಯೋ, ಸಂಗೀತ ಕಾರ್ಯಕ್ರಮಗಳು ಯಥೇಚ್ಛವಾಗಿ ಹಣ ವಿನಿಯೋಗಿಸಲಾಗ್ತಾ ಇದೆ. ಈಗ ಮದುವೆ ಅಂತ ಹೇಳಿದರೆ ತುಂಬಾ ಖರ್ಚಾಗಿರುವಂಥದ್ದು. ವರದಕ್ಷಿಣೆಯು ಕಾನೂನು ಬಾಹಿರವಾಗಿದ್ದರೂ ಕೂಡ ವಿವಾಹದ ಸಂದರ್ಭದಲ್ಲಿ ಚಿನ್ನಾಭರಣಗಳನ್ನು, ಹಣ, ವಾಹನ, ಇತರೆ ಬೆಲೆ ಬಾಳುವ ಪದಾರ್ಥಗಳನ್ನು ವರನಿಗೆ ನೀಡುವುದು ಇದು ಸಾಮಾನ್ಯವಾದ ಒಂದು ಕ್ರಮವಾಗಿರುವಂಥದ್ದು. ಇದೇ ಸಮಯದಲ್ಲಿ ಸರಳ ವಿವಾಹಗಳು ಸಹ ನಡೆಯುತ್ತಿದ್ದು ಬದಲಾಗುತ್ತಿರುವಂಥ ಯುವ ಮನಸ್ಥಿತಿಯನ್ನು ಅದು ತೋರ್ತದೆ. ಕರ್ನಾಟಕದಲ್ಲಿ ಮಂತ್ರ ಮಾಂಗಲ್ಯದ ರೀತಿಯಲ್ಲಿ ನಡೆಯುತ್ತಿರುವ ವಿವಾಹಗಳು ಇದಕ್ಕೆ ಉದಾಹರಣೆಯಾಗಿದೆ. ಮಂತ್ರ ಮಾಂಗಲ್ಯ ಅಂತ ಯಾವುದೇ ಆಡಂಬರ ಇಲ್ಲದೆ ಅದನ್ನು ಸರಳವಾಗಿ ಮಾಡುವಂಥದ್ದು. 7ನೇ ಪಾಯಿಂಟ್ ವಿಚ್ಛೇದನ ಮತ್ತು ಪರಿತ್ಯಜಿಸುವಿಕೆಯಲ್ಲಿ ಹೆಚ್ಚಳ ಆಗಿದೆ. ಈಗ ಹಿಂದೂ ವಿವಾಹದಲ್ಲಿನ ಇತ್ತೀಚಿನ ಪ್ರವೃತ್ತಿ ಅಂತ ಕೇಳಿದಾಗ ಅದರಲ್ಲಿ ಮುಖ್ಯವಾಗಿ ನಮಗೆ ಕಾಣುವಂಥದ್ದು ಪರಿತ್ಯಜಿಸಿ ಮಾಡೋದು, ಡೈವರ್ಸ್ ಕೊಡುವಂಥದ್ದು, ವಿಚ್ಛೇದನ ಮತ್ತು ಪರಿತ್ಯಜಿಸುವಿಕೆಯಲ್ಲಿ ಹೆಚ್ಚಳ ಆಗಿರುವಂಥದ್ದನ್ನು ನಾವು ಅನೇಕ ಕಡೆಗಳಲ್ಲಿ ಕಾಣ್ತಾ ಇದ್ದೇವೆ. ಹಿಂದೂ ವಿವಾಹವು ಪವಿತ್ರ ಬಂಧನವೆಂದು ನಂಬಿಕೆ ಇದ್ದರೂ ವಿಚ್ಛೇದನ
ಹಾಗೂ ಪರಿತ್ಯಜಿಸುವಿಕೆಯು ಹಿಂದಿನ ಕಾಲಕ್ಕೆ ಹೋಲಿಸಿದಾಗ ಈಗ ಗಣನೀಯವಾಗಿ ಹೆಚ್ಚಾಗಿದೆ. ಈ ಬಗೆಯ ಪ್ರವೃತ್ತಿಗಳು ಕಂಡುಬರುತ್ತಿದ್ದಾಗ್ಯೂ ಇಂದು ವಿವಾಹದ ಮಹತ್ವ ಕಡಿಮೆಯಾಗಿಲ್ಲ. ವಿಶ್ವದಾದ್ಯಂತ ವಿವಾಹ ಸಂಸ್ಥೆಯು ಆಚರಣೆಯಲ್ಲಿದೆ. ವಿವಾಹದಲ್ಲಿ ಪವಿತ್ರತೆ ಸ್ವಲ್ಪ ಮಟ್ಟಿಗೆ ಬಾಧಿತವಾಗಿದ್ದರೂ ಅದು ಕೇವಲ ಇಬ್ಬರ ನಡುವಿನ ಸಾಮಾಜಿಕ ಒಪ್ಪಂದ ಎನ್ನುವ ಹಂತವನ್ನು ತಲುಪಿಲ್ಲ. ಈಗಲೂ ಹಿಂದೂ ಪುರುಷ ಸ್ತ್ರೀಯರು ಭಾವನಾತ್ಮಕವಾಗಿ ತಮ್ಮ ವೈವಾಹಿಕ ಸಂಬಂಧದಲ್ಲಿ ಒಂದಾಗಿದ್ದು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಗೌರವಿಸುತ್ತಾರೆ. ಆದರೆ ವಿಚ್ಛೇದನಗಳು ವ್ಯಕ್ತಿ ಹಾಗೂ ಕುಟುಂಬದ ವಿಘಟನೆಗೆ ದಾರಿ ಮಾಡಿಕೊಡುತ್ತದೆ. ಸಮಾಜದಲ್ಲಿ ಅನೈತಿಕತೆ ಹಾಗೂ ಸ್ವೇಚ್ಛಾಚಾರಗಳು ಹೆಚ್ಚಳಗೊಳ್ಳುತ್ತದೆ. ಬಾಲಾಪರಾಧಗಳಿಗೆ ಕಾರಣವಾಗ್ತದೆ. ಇದೆಲ್ಲ ಕೂಡ ನಾವು ಹಿಂದೂ ವಿವಾಹದಲ್ಲಿನ ಇತ್ತೀಚಿನ ಪ್ರವೃತ್ತಿಗಳನ್ನು ಪರಿಶೀಲಿಸಿ ಎನ್ನುವಂಥದ್ದಾಗ ನಾವು ಈ 7 ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನಷ್ಟೇ ಅಭ್ಯಾಸವನ್ನು ಮಾಡ್ತಾ ಹೋಗುವ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಯ ಬಗ್ಗೆ ನೋಡ್ತಾ ಹೋಗುವ ಸ್ನೇಹಿತರೆ. ಧನ್ಯವಾದಗಳು.